ನಾಳೆ ಒಂದು ದಿನ ಕಳೆದರೆ ಶನಿವಾರ ಫಲಿತಾಂಶ, ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ವಿಧಾನಸಭೆಯ ಫಲಿತಾಂಶ, ಜೊತೆಗೆ ದೇಶದ ಹಲವೆಡೆಗಳಲ್ಲಿ ನಡೆದಿರುವ ಉಪಚುನಾವಣೆಗಳು ಇನ್ಕ್ಲೂಡಿಂಗ್ ಕರ್ನಾಟಕವೂ ಸೇರಿದಂತೆ ಮತ್ತು ಉತ್ತರ ಪ್ರದೇಶ ಡ್ಯಾಶ್ 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 ಎಲ್ಲ ಕಡೆ. ಬಹು ಸಹಜವಾಗಿ ಇವತ್ತು ಕೊನೆಯ ದಿನ ಮತದಾನಕ್ಕೆ ಮಹಾರಾಷ್ಟ್ರದಲ್ಲೂ ಮತ್ತು ಜಾರ್ಖಂಡ್ನಲ್ಲೂ. ಹಾಗಾಗಿ ಈ ಮತದಾನ ಪ್ರಕ್ರಿಯೆ ಮುಗಿದ ಕೂಡಲೇ ಎಂದಿನಂತೆ ಅವರ ಕಾಯಕವನ್ನು ಹಲವು ಸಂಸ್ಥೆಗಳು ಮಾಡಿವೆ. ಅದೇನು ಎಂದರೆ ಚುನಾವಣೋತ್ತರ ಸಮೀಕ್ಷೆ, ಎಕ್ಸಿಟ್ ಪೋಲ್ ಅಂತ ಮಾಡಿದ್ದಾರೆ. ಆಯಾಯ ಸಂಸ್ಥೆಗಳು ಅವರವರಿಗೆ ತೋಚಿದ ರೀತಿ. ಇದು ಸತ್ಯವೆಂದು ಇಲ್ಲ ಹಸಿ ಸುಳ್ಳೆಂದು ನಮ್ಮ ಕೈಲಿ ಹೇಳಕ್ಕಾಗ್ತಿಲ್ಲ. ಸಾಮಾನ್ಯವಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಇದನ್ನು ಹೇಗೆ ಪರಿಗಣಿಸ್ತಾ ಇದ್ದೀನಿ ಅಂತಂದರೆ, ಇದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ನಡೆಯುವ ಮಗದೊಂದು ಕಸರತ್ತು. ಇದು ಅದು ಹಾಗೆ, ಅದು ಲಾಟ್ರಿ ಟಿಕೆಟ್ ಥರ ಆದಂಗೆ ಆಗ್ತಾ ಇದೆ. ಕೆಲವು ಕಡೆ ಬಂದಾಗ ನಾವು ಸರಿ ಅನ್ಕೋಬೋದು, ಬರದಿದ್ದಾಗ ಅಯ್ಯೋ ನಮ್ಗೆ ತಪ್ಪಾಗೋಯ್ತು ಅನ್ಕೋಬೇಕು. ಬಟ್ ಎಲ್ಲರೂ ಒಂಥರ ಎಚ್ಚರಿಕೆಯಲ್ಲೇ ಇದ್ದಂಗಿದೆ. ಏನಿಯೋ ಎಕ್ಸಿಟ್ ಪೋಲ್ ಇಸ್ ಎನ್ ಎಕ್ಸಿಟ್ ಪೋಲ್ ಅಷ್ಟೇ. ಬೇಕಾದವರು ಬೇಕಾದಂತೆ ಅದನ್ನು ಸ್ವೀಕಾರ ಮಾಡಿಕೊಳ್ಳಿ. ಅಲ್ಟಿಮೇಟ್ಲಿ ಶನಿವಾರ ಬೆಳಿಗ್ಗೆ ಜನ ಏನು ಅಂತ ಹೇಳ್ತಾರೆ ಗೊತ್ತಾಗತ್ತೆ. ಅದು ಗೊತ್ತಾದ ಮೇಲೆ ಸೋತವರು EVM ಸರಿ ಇಲ್ಲ ಎಂದು, ಗೆದ್ದವರು EVM ಕರೆಕ್ಟ್ ಆಗಿದೆ ಅಂತಲೂ ಹೇಳೋದು ಬೇರೆ ವಿಚಾರ. ಈಗ ಫಲಿತಾಂಶಕ್ಕೆ ಬರೋಣ. ಕರ್ನಾಟಕಕ್ಕೆ ಮೊದಲು ಹೋಗ್ಬಿಡೋಣ. ಮೂರೇ ಇದ್ರೂ ಕೊಣ ಅಂತ ಬಹಳ ಇಂಪಾರ್ಟೆಂಟ್. ಅದು ಯಾವುದೋ ಒಂದು ಸರ್ವೆ ಮಾತ್ರ ಕರ್ನಾಟಕದ 3 ಉಪಚುನಾವಣೆನೂ ಮಾಡಿದೆ ಅಂತ ಹೇಳಿದೆ. ಅದರ ಪ್ರಕಾರ ಯಾವುದೋ ಪಿ ಮಾರ್ಕ್ ಅಂತನೋ ಏನೋ ಇರಬೇಕದಲ್ಲ, ಅವ್ರದ್ದು ಪ್ರಕಾರದಲ್ಲಿ ಚನ್ನಪಟ್ಟಣದಲ್ಲಿ JDS, ಶಿಗ್ಗಾವಿಯಲ್ಲಿ BJPಯು, ಸಂಡೂರಿನಲ್ಲಿ ಕಾಂಗ್ರೆಸ್ಸು ಗೆಲ್ಲತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದರೆ NDA 2 ಒಂದಿದ್ದಾರೆ. 2 ಅಂದರೆ ನಮಗೆ ಗೊತ್ತು, BJP ಅಲ್ಲಿದೆ, JDS ಇಲ್ಲಿದೆ, ಸಂಡೂರಲ್ಲಿ ಕಾಂಗ್ರೆಸ್ಸು ಅಂತ ಅವರು ಹೇಳ್ಕೋತಿರೋದು. ನಮಗೆ ಗೊತ್ತಿಲ್ಲ ಅದು ಏನು ಕಥೆನೋ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನಮಗೇನು ಗೊತ್ತು. ಅವ್ರು ಹೇಳಿದ್ದಾರೆ, ನಾವು ಒಂದು ಇನ್ಫಾರ್ಮೇಷನ್ ಟೈಪ್ ಹೇಳ್ತಾ ಇದ್ದೀವಿ. ಅಂದರೆ ಒಟ್ಟಾರೆಯಾಗಿ ಈಗ ಮಹಾರಾಷ್ಟ್ರ ಅಥವಾ ಜಾರ್ಖಂಡಲ್ಲಿ ಕೊಡೋದಕ್ಕೂ ಸ್ಪೆಸಿಫಿಕ್ ಆಗಿ ಕ್ಷೇತ್ರಗಳ ಬಗ್ಗೆ ಕೊಡೋದಕ್ಕೂ ಬಹಳ ಇದಿರುತ್ತೆ. 2 ಪಾಯಿಂಟ್ ಇದೆ. ಉಪಚುನಾವಣೆಗಳನ್ನು ಅಸೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟದ ಕೆಲಸ. ಒಂದು ಸೈಡ್ ಆಗಿದ್ದರೆ ಮಾಡ್ಬೋದಷ್ಟೇ. ಯಾಕೆಂದರೆ ಅಲ್ಲಿಗೆ ವಿಪರೀತವಾದಂತಹ ನಾಯಕ ಗಣ ಹೋಗಿ ದಾಂಗುಡಿ ಇಟ್ಟಿರ್ತಾರೆ ಇವರುಗಳು. ದುಡ್ಡು ಒಂದು ರೀತಿ ಯಾವುದೇ ಇತಿಮಿತಿ ಇಲ್ಲದೆ ಎಲ್ಲ ಕಡೆಯಿಂದ ಬಳಕೆ ಆಗಿರುತ್ತೆ. ಮತ್ತು ಆಡಳಿತದಲ್ಲಿರುವ ಪಕ್ಷ, ಅದು ಯಾವುದೇ ಪಕ್ಷ ಇರಬಹುದು, ಅದು ತನ್ನ ಪ್ರಭಾವಗಳನ್ನು ಅಲ್ಲಿ ಬಳಸ್ಕೊಂಡಿರುತ್ತೆ. ಮತ್ತು ವಿಪರೀತವಾದ ಛೋಟಾ ವಿಷಯಕ್ಕೆ ಗಲ್ಲಿ ಲೆವೆಲಲ್ಲಿ ಕ್ಯಾಂಪೇನ್ ನಡೆದಿರುತ್ತೆ. ಹಾಗಾಗಿ ಅದಷ್ಟು ಈಸಿ ಅಲ್ಲ ಉಪಚುನಾವಣೆಗಳನ್ನು ಅಸೆಸ್ ಮಾಡ್ಕೊಳ್ಳೋದು. ನಂಗೆ ಗೊತ್ತಿಲ್ಲ ಈ ಸಂಸ್ಥೆಯವರು ಹೇಗೆ ಅದನ್ನು ಅಸೆಸ್ ಮಾಡ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಒಳ ಆಂತರ್ಯದಲ್ಲಿ ನಮಗೆ ಸಾವಿರ ಅಭಿಪ್ರಾಯಗಳು ಇರಬಹುದು. ಈಗ ಮೊನ್ನೆ ಅಮೆರಿಕ ಚುನಾವಣೆ ಆದಾಗ ನಾವು ಅಲ್ಲೆಲ್ಲ ಪ್ರವಾಸಕ್ಕೆ ಅಂತಿದ್ದಾಗ ಯಾರು ಕೇಳಿದ್ರೆ ಟ್ರಂಪ್ ವಿಲ್ ವಿನ್, ಯು ಹ್ಯಾವ್ ಎನಿ ಡೌಟ್ ಅನ್ನೋರು. ಇನ್ನು ನೋ ವೇ, ದಟ್ ಫೆಲೋ ವಿಲ್ ಬಿ ಡಿಫೀಟೆಡ್ ದಿಸ್ ಟೈಮ್ ಅನ್ನೋರು. ಹಾಗಾಗಿ ಅವ್ರ ಭಾವನೆಗೆ ಬಿಟ್ಟಿದ್ದು. ಈ ಸುದ್ದಿ ಕೇಳಿದಾಗ JDSನವರು BJP ಹೆಂಗೆ ಅನ್ಕೊಂಡು ಬೇಕಾದ್ರೆ ಮಲಕ್ಕೋಬೋದು 36 ಗಂಟೆ ಅಷ್ಟೇ. ಇನ್ನು ಮಹಾರಾಷ್ಟ್ರ ವಿಧಾನಸಭೆ ಎಲೆಕ್ಷನ್ ಮುಗಿದಿದ್ದು 59ರಷ್ಟು ವೋಟಿಂಗ್ ಆಗಿದೆ. ಸೆಲೆಬ್ರಿಟಿಗಳು ಮತಗಟ್ಟೆಗೆ ಧಾವಿಸಿದ್ರು. ಕೆಲವೊಂದು ಕಡೆ ಸಣ್ಣ ಪುಟ್ಟ ಘರ್ಷಣೆಗಳು ನಡೆದದ್ದು ಉಳಿದ್ರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಆಗಿದೆ. ಜಾರ್ಖಂಡ್ನಲ್ಲಿ ಅಂತಿಮ ಹಂತದ ಚುನಾವಣೆಯೂ ಮುಗಿದಿದೆ. 68ರಷ್ಟು ಮತದಾನ ಆಗಿದೆ. ನವೆಂಬರ್ 23ಕ್ಕೆ ಫಲಿತಾಂಶ ಹೊರಗೆ ಬರುತ್ತೆ. ಆದರೆ ಇಂದು ಮತದಾನ ಮುಗಿದ ಬೆನ್ನಲ್ಲೇ ಎಕ್ಸಿಟ್ ಪೋಲ್ ಪ್ರಕಟವಾಗಿದೆ. ಅದರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರುವುದು ಮಹಾವಿಕಾಸ್ ಅಘಾಡಿನ ಅಥವಾ ಮಹಾಯುತಿನ ಅನ್ನೋದು ಕೂಡ ನೋಡೋಣ. ಜೊತೆಗೆ ಜಾರ್ಖಂಡ್ನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನೋದರ ವಿವರ ನೋಡೋಣ. ಮಹಾವಿಕಾಸ್ ಅಘಾಡಿ ಅಂದರೆ ಶಿವಸೇನೆ, ಶರದ್ ಪವಾರ್ ಅವರ NCP, ಕಾಂಗ್ರೆಸ್ ಸೇರಿದ್ದು ಅಂತ ಇಟ್ಕೋಬೇಕು. ನಮಗೆ ಪರಿಚಯ ಇಲ್ದಿರೋದು ಕಡಿಮೆ, ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ಈ ಮಹಾಯುತಿ ಅಗಡಿ ಅಂತಾರೆ ಎಲ್ಲ ಅಂತಾರೆ. ಮೇಲೆ ಮಹಾಯುತಿ ಲೆಕ್ಕಾಚಾರ ಹಿಡಿದ್ರೆ BJP ನೇತೃತ್ವದಲ್ಲಿ ಶರದ್ ಪವಾರ್ ಒಂದು ಗುಂಪು, ಶಿವಸೇನೆಯ ಒಂದು ಗುಂಪು. ಈಗ ಅದೇ ಮೂಲ ಅಂದ್ಕೊಂಡಿದ್ದಾರೆ, ಡ್ಯಾಶ್ ಡ್ಯಾಶ್ ಇದೆ ಇದು ಅಲ್ಲಿ. ಹಾಗಾಗಿ BJP ನೇತೃತ್ವ, ಉದ್ಧವ್ ಠಾಕ್ರೆಯ ಶಿವಸೇನೆ, ಶರದ್ ಪವಾರರ NCP ನೇತೃತ್ವ ಅಂತ ಇಟ್ಕೊಳ್ಳೋಣ. ಮಹಾ ಅಘಾಡಿ ಅಂದರೆ ಅವರು, ಯುತಿ ಅಂದರೆ BJP ಅಂತ ಇಟ್ಕೊಳ್ಳಿ. ಓಕೆ.
ಈಗ ತಕ್ಷಣಕ್ಕೆ ನೋಡೋಣ, ಸೆಲೆಬ್ರಿಟಿಗಳು ಮತಗಟ್ಟೆಗೆ ಧಾವಿಸಿ ಬಂದರು. ಹೌದು. ಸಿ, ಕಳೆದ 5-10 ವರ್ಷದಲ್ಲಾಗಿರೋ ಬಹುದೊಡ್ಡ ಬದಲಾವಣೆ. ಸೆಲೆಬ್ರಿಟಿಗಳು ಬರ್ತಾರೆ, ಅವ್ರು ತಪ್ಸಲ್ಲ ಮತನ. ಜನ ಗುರುತಿಸ್ತಾರೆ ಅಂತ ಟೀಕೆಗೊಳಗಾಗ್ತೀವಿ ಅನ್ನೋ ಭಯನೋ ಅಥವಾ ಯಾಕೆ ಬೇಕು ಕಿರೀಕಗಳು ಇವ್ರುಗಳು ಅಂತಾನೋ ಹಾಕಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಂದಿಲ್ಲ. ಹಾಗಾಗಿ ಅನಿವಾರ್ಯ ಕೆಲವು ಅವ್ರ ಸುತ್ತಲೂ ಇರಬಹುದಾದ ಪರಿಸ್ಥಿತಿಗಳಿಂದಾಗಿ ಎಲ್ಲ ಸೆಲೆಬ್ರಿಟಿಗಳು ಹಾಕೋದೇ ಜಾಸ್ತಿ. ಈಗ ಪ್ರಾಬ್ಲಮ್ ಆಗ್ತಿರೋದು ಆರ್ಡಿನರಿ ಪೀಪಲ್ದು. ಅವ್ರನ್ನ ಕರ್ಸೋದೇ ಕಷ್ಟ. ಅವ್ರನ್ನ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅವ್ರನ್ನ ಕರ್ಸೋದು ಕಷ್ಟ ಆಗ್ತಿರೋದು. ಈಗ ಮಹಾರಾಷ್ಟ್ರ ಸ್ವಲ್ಪ ಕಮ್ಮಿನೇ ಅಲ್ಲ? ಕಡಿಮೆನೆ, ತಪ್ಪೇನಿಲ್ಲ ಅದರಲ್ಲಿ. ಆಲ್ ರೈಟ್. ಅಂದಾಗಿ ಸೆಲೆಬ್ರಿಟೀಸು ಬಂದರು ಅವ್ರು ಬರ್ತಾರ್ರೀ, ಅವ್ರು ಗ್ಯಾರಂಟಿ ಬರ್ತಾರೆ, ಬರಲೇಬೇಕು, ಎಲ್ಲೂ ಹೋಗಲ್ಲಪ್ಪ. ಬರ್ದಿದ್ರೆ ಎಲ್ಲಿ ಹೋಗಿದ್ರು ರೀ ಅಂತ ಒಬ್ಬ ಕುತ್ಕೊಂಡು ಚುಚ್ತಾ ಇರ್ತಾನೆ. ಇಲ್ಲಾಂದ್ರೆ ಫೋಟೋ ಹಾಕ್ಲಿಲ್ಲ, ಎಲ್ಲ ಹೋಗಿದ್ರು ಅಲ್ಲೆಲ್ಲ ಕುತ್ಕೊಂಡು ಹೋಟ್ಲಲ್ಲಿ ಕುತ್ಕೊಂಡು ಅಟ್ಟೆ ಹೊಡ್ಕೊಂಡವನೆ ಓಟ್ ಹಾಕಕ್ಕೆ. ಇವನು ಇದ್ದವನು ಚುಚ್ತಾ ಇರ್ತಾನೆ. ಆ ಚುಚ್ಚೋ ಗಿರಾಕಿನ ಫಾಲೋ ಮಾಡಕ್ಕೆ ಹೋಗ್ಬಿಟ್ರೆ ಅವನೇ ಹಾಕಿರಲ್ಲ, ಅವನೇ ಮಿಸ್ ಮಾಡಿ ಅವನೇ ಹಾಕಿರ. ಆಲ್ ರೈಟ್. ಸ್ಟಿಲ್ ವಾಟ್ ಎವರ್ ಇಟ್ ಈಸ್, ಇವರೆಲ್ಲ ವೋಟ್ ಹಾಕಿದ್ದಾರೆ. ಆದರೂ ವೋಟಿಂಗ್ ಪರ್ಸೆಂಟೇಜ್ ಚೆನ್ನಾಗಿಲ್ಲ. ಇಲ್ಲ. ಬಟ್ ಜಾರ್ಖಂಡಲ್ಲಿ ಚೆನ್ನಾಗಿದೆ ಅಲ್ಲ ಸರ್? ಜಾರ್ಖಂಡಲ್ಲಿ ಚೆನ್ನಾಗಿದೆ. ಹಾಗೆ 68 ಚೆನ್ನಾಗಿದೆ ಅಂತಲ್ಲ ಇವತ್ತಿನ ಇಂಡಿಯಾ ಸ್ಟ್ಯಾಂಡರ್ಡಲ್ಲಿ. ಇಂಡಿಯಾ ಸ್ಟ್ಯಾಂಡರ್ಡಲ್ಲಿ 70 ದಾಟ್ಬಿಡ್ಬೇಕು ಇವತ್ತು. ಕ್ರಾಸ್ ಆದರೆ ಬಾಂಬೆನವರು ಊರಿಗೆಲ್ಲ ಬಿಡ್ತಾ ಇರ್ತೀರಿ ರೈಲನ್ನ, ಬರ್ರಪ್ಪ ನಮ್ಮ ಚನ್ನಪಟ್ಟಣ ಜನ ತೋರಿಸ್ತಾರೆ ನಿಮಗೆ ಹೆಂಗೆ ಮಾಡೋದು, ಹೆಂಗೆ ಓಟ್ ಹಾಕೋದು ಅಂತ. ಬೆಂಗಳೂರಿನಿಂದ ಬರ್ರಿ ತೋರಿಸ್ತಾರೆ ನಮ್ಮ ಜನ ಚನ್ನಪಟ್ಟಣದಲ್ಲಿ ಕರೆಕ್ಟ್ ಹೆಂಗೆ ಓಟ್ ಹಾಕ್ತೀವಿ ಬೇಕಾ ಅಂತ ಕೇಳ್ತಾರೆ. ಆಲ್ ರೈಟ್. ಮತ್ತು ಯಾವಾಗಲೂ ಉಪಚುನಾವಣೆ ಸ್ವಲ್ಪ ಜಾಸ್ತಿ ಇರುತ್ತೆ ವೋಟಿಂಗ್. ಇಂಟ್ರೆಸ್ಟ್ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಆಸಕ್ತಿಯಿಂದ ಎಳ್ಕೊಂಬಂದಿರ್ತಾರೆ. ಆಲ್ ರೈಟ್. ತಕ್ಷಣಕ್ಕಿಂತ ನೋಡ್ಬಿಡೋಣ ಈಗ ಎಕ್ಸಿಟ್ ಪೋಲ್. ಮಹಾರಾಷ್ಟ್ರ ಯಾರು ಎಕ್ಸಿಟ್ ಆಗ್ತಾರೋ ಗೊತ್ತಿಲ್ಲ. ಈ ಪೋಲ್ ಮಾಡಿರೋದು ಅಂದರೆ ಈ ಸಮೀಕ್ಷೆ ಮಾಡಿರೋರೇ ಎಕ್ಸಿಟ್ ಆಗಿಬಿಡ್ತಾರೋ ಅಥವಾ ಪಾರ್ಟಿಗಳು ಎಕ್ಸಿಟ್ ಆಗತ್ವೋ ಗೊತ್ತಿಲ್ಲ. ಮ್ಯಾಟ್ರಿಸ್ ಅನ್ನೋ ಒಂದು ಸಂಸ್ಥೆ BJP ನೇತೃತ್ವದ ಮಹಾಯುತಿಗೆ 150ರಿಂದ 170 ಮತ್ತು ಅಘಾಡಿಗೆ ಅಂದರೆ NCP ಶಿವಸೇನಾ ಕಾಂಗ್ರೆಸ್ಗೆ 110, 130 ಕೊಟ್ಟು ಕೂತಿದ್ದಾರೆ. 8, 10 ಉಳಿದವರು ಒಂದಿದ್ದಾರೆ. ಎರಡನೇದು ಪಿ ಮಾರ್ಕ್, ಅವರು 137, 157 ಇಟ್ಕೊಳ್ಳಿ MVAಗೆ ಅಂತ ಹೇಳಿದ್ದಾರೆ. ನೋಡಿ, MVA ಅಂದರೆ ಮಹಾವಿಕಾಸ ಅಘಾಡಿ, ಅದು ಮಹಾಯುತಿ ಅಂದರೆ 137, ಅದಕ್ಕೆ BJP ಒಂದು ಶಿವಸೇನೆ ಅದು. ಕಾಂಗ್ರೆಸ್ಗೆ ಅಂದರೆ ಇದು ಇವ್ರಿಗೆ 126ರಿಂದ 146, 2-8 ಕೊಟ್ಟಿದ್ದಾರೆ. CNN 154 ಕೊಟ್ಬಿಟ್ಟಿದ್ದಾರೆ ಅವರು ಈಗಿರೋ ಹಾಲಿ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ. ವಿರೋಧಿಗಳಿಗೆ 128 ಇಟ್ಕೊಂಡಿದ್ದಾರೆ. ಪೀಪಲ್ ಪಲ್ಸ್ ಅನ್ನೋರು 182 ಕೊಟ್ಟಿದ್ದಾರೆ. ಇರಲಿ ಒಂದು 4 ಸ್ವಲ್ಪ ಎಕ್ಸ್ಟ್ರಾ ಅಂತ. ಮಹಾರಾಷ್ಟ್ರದಲ್ಲಿ 144 ಇದ್ರೆ ಸಾಕು. 288ರಲ್ಲಿ 145 ಅಲ್ಲ ಸರ್? ಅದೇ 44, 45 ಬಹುಮತ. 137, 135, 140 ಯಾರು ಕ್ರಾಸ್ ಮಾಡಿಬಿಟ್ರೆ ಅವ್ರು ಸರ್ಕಾರ ಮಾಡಿಬಿಡ್ತಾರೆ. ಉಳಿದವ್ರು ಯಾರನ್ನ ಎಳ್ಕೊಂಬಂದು ಹತ್ಲ ಕಡೆ ಮಾಡ್ಬಿಡ್ತಾರೆ. ಇನ್ನು ಲೋಕ್ಶಾಹಿ ಮರಾಠಿ 128ರಿಂದ 142 ಕೊಟ್ಟಿದ್ದಾರೆ. 125ರಿಂದ 140 ಕೊಟ್ಟಿದ್ದಾರೆ MVAಗೆ. ಆ ಇಬ್ಬರನ್ನು ಬ್ಯಾಲೆನ್ಸ್ ಆಗಿ ಇಟ್ಟಿದ್ದಾರೆ ಅವರು. 50-50 ಇಟ್ಕೊಳ್ಳಿ, ಯಾರು ಬೇಕಾದ್ರೆ ಏನಾರು ಮಾಡ್ಕೋ ಹೋಗಿ ಅಂತ. ಬಟ್ ಈ ಥರ 18ರಿಂದ 23 ಇಟ್ಬಿಟ್ಟಿದ್ದಾರೆ. ಅದೇ ಡೇಂಜರ್ ಮಾರ್ಕು. ಆಲ್ ರೈಟ್. ದೈನಿಕ ಭಾಸ್ಕರ್ ಅವರು 137ರಿಂದ 157 ಇಟ್ಟಿದ್ದಾರೆ BJP ನೇತೃತ್ವಕ್ಕೆ. ನಾನ್ BJPನವ್ರಿಗೆ 126 ಇಟ್ಕೊಳ್ಳಿ, 146ರವರೆಗೆ ಅಂತ ಹೇಳಿದ್ದಾರೆ. ಸೇಮ್ ಇದೆ ಪೀಪಲ್ ಮಾರ್ಕ್ಸ್ ಅವರು ಸೇಮ್. ಚಾಣಕ್ಯ ಅವರು 152ರಿಂದ 160 ಕೊಟ್ಬಿಟ್ಟಿದ್ದಾರೆ. 130ರಿಂದ 38 ಇವ್ರಿಗೆ ಇಂಡಿಯಾ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ. ಇನ್ನು ಲೋಕ್ಪಾಲ್ 115ರಿಂದ 128 NDAಗೂ, 151ರಿಂದ 162 ಇಂಡಿ ಒಕ್ಕೂಟಕ್ಕೂ ಕೊಟ್ಟಿದ್ದಾರೆ. ಇವರೇ ಒಬ್ಬರೇನೆ ಇಂಡಿ ಒಕ್ಕೂಟ ಗೆಲ್ಲತ್ತೆ ಅಂತ ತೋರಿಸ್ತಾ ಇರೋದು ಇವರೊಬ್ರು. ಆಲ್ ರೈಟ್. ಅಂದ್ರೆ ಇದು ಚುನಾವಣಾ ಪೂರ್ವ ಮೈತ್ರಿ ಆಗಿರೋದ್ರಿಂದ ಜನರು ಯಾರನ್ನ ಒಪ್ಪಿದೆ ಯಾರನ್ನ ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಮಾಡಿ. ಎಕ್ಸಾಕ್ಟ್ಲಿ. ಇದು ಬೆಟರ್. ಇದು ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ಚುನಾವಣೋತ್ತರ ಮೈತ್ರಿಗಳನ್ನ ನಾವು ಒಪ್ಪಬಾರದು. ಅದನ್ನು ಅದು ಅನುಕೂಲ ಸಿಂಧು ಅಧಿಕಾರದ ರಾಜಕಾರಣ ಅಷ್ಟೇ. ಅದು ಚುನಾವಣಾ ಪೂರ್ವದಲ್ಲೇ ಆಗೋದ್ರೆ ನಮಗೊಂದು ಕ್ಲಾರಿಟಿ ಇರುತ್ತೆ, ಯಾರ ಜೊತೆ ಇದ್ದಾರೆ, ಯಾರ ಜೊತೆ ಇಲ್ಲ. ಹಾಗೆಂದ ಮಾತ್ರಕ್ಕೆ ಚುನಾವಣೆ ಮುಗಿದ ಮೇಲೆ ಸೋತ ಪಕ್ಷದಿಂದ ಒಂದು ಗುಂಪು ಗೆದ್ದ ಪಕ್ಷಕ್ಕೆ ಬರಬಾರ್ದು ಅಂತೇನಿಲ್ಲ. ಬರ್ಬೋದು, ಬರದೇ ಇರ್ಬೋದು, ಅದೇನಿಲ್ಲ ಅದು. ಬಟ್ ಮಹಾ ಚುನಾವಣೆಗಳಿಗೆ ಮೊದಲು, ಯಾವುದೇ ಚುನಾವಣೆ ಮೊದಲು ಇದಾದಾಗ ನಮಗೊಂದು ಪಿಕ್ಚರ್ ಇರುತ್ತೆ. ದಟ್ ಇಸ್ ಬೆಟರ್ ಆಲ್ವೇಸ್, ಒಳ್ಳೆಯದು. ಎಸ್. ಈಗ
ಸರ್. ಜಾರ್ಖಂಡ್ಗೆ ಹೋಗುವುದಕ್ಕೆ ಮೊದಲು ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ 19ರಲ್ಲಿ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬಂದರು, ಅಂದರೆ ಶಾಸಕ ಸ್ಥಾನ 105 ಏನೋ ಬಂದರು. ಶಿವಸೇನೆಗೆ 50 ಚಿಲ್ಲರೆ, 54 ಚಿಲ್ಲರೆ, 56 ಬಂದಿದ್ದರು. ಶಿವಸೇನೆ ಇವರಿಬ್ಬರ ಮಧ್ಯೆ ಮುಖ್ಯಮಂತ್ರಿ ಯಾರು ಅನ್ನೋ ಗಲಾಟೆ ವಿಚಾರದಲ್ಲಿ ಅವ್ರು ಆಚೆ ಹೋದ್ರು, ಫಜೀತಿ ಆಯಿತು, ಸರ್ಕಾರ ಆಯಿತು, ಎಲ್ಲ ಆಯಿತು. ಆಗ ಶಿವಸೇನೆ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ತನ್ನ ಮೂಲ ತಳಹದಿಯ ಆಧಾರದಲ್ಲಿ ಯಾವುದ್ರಲ್ಲ ಪಕ್ಷ ಕಟ್ಟಿದ್ರು ಅದನ್ನೇ ಪಕ್ಕಕ್ಕಿಟ್ಟವರು ಕಾಂಗ್ರೆಸ್ ಜೀವಿತ ಪೂರ್ತಿ ಕಾಂಗ್ರೆಸ್ ವಿರೋಧಿ ಮಾಡ್ಕೊಂಡು ಬಂದಿದ್ದಂಥ ಶಿವಸೇನೆ ಹೋಗಿ ಕಾಂಗ್ರೆಸ್ ಜೊತೆ ಸೇರ್ಕೋತು. ವಿಚಿತ್ರವಾದ ಅಲಯನ್ಸ್ ಅದು, ಸೈದ್ಧಾಂತಿಕವಾಗಿ ನಾ ಹೇಳ್ತಿರೋದು. ದೆನ್ ಶರದ್ ಪವಾರ್ ಅವ್ರನ್ನ ಸೇರಿಸ್ಕೊಂಡು ಮಾಡಿಬಿಟ್ರು ಸರ್ಕಾರ. ಅದನ್ನ ಇನ್ನೊಂದು ವಿಚಿತ್ರ ಭೂಸ್ಫೋಟ ಆಗುವ ರೀತಿ ಬಿಜೆಪಿಯವರು ಅದನ್ನು ತಾಳಕ್ಕೇಳು ಮಾಡಿ ಶಿವಸೇನೆಯ ಬಹುಭಾಗವನ್ನೇ ಒಡೆದೀಚೆ ಬಿಸಾಕಿಬಿಟ್ಟು ಆಮೇಲೆ ಅದು ಸಾಲದು ಅಂತ NCPನೂ ಒಡೆದತ್ಲ ಕಡೆಗೆ ತಂದು ಸರ್ಕಾರ ರಚನೆ ಮಾಡಿಕೊಂಡ್ರು. ಈಗ ಜನ ಅದನ್ನು ಇತ್ಯರ್ಥ ಮಾಡಬೇಕು. ಈ ಚುನಾವಣೆಯಲ್ಲಿ ಇವರು ಹೇಳ್ತಿರೋ ಥರ NDA ಒಕ್ಕೂಟ ಅಂದರೆ ಬಿಜೆಪಿ ಬಂದ್ಬಿಟ್ರೆ ಯಾರೋ ಒಬ್ಬರನ್ನ CM ಮಾಡ್ಕೋಬೇಕು, ಏನೋ ಮಾಡ್ಕೋತಾರೆ, ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅವ್ರದ್ದು ಭಾಳ. ಮತ್ತು ಒಂದು ವೇಳೆ ಸೋಲಾದರೆ ಬಿಜೆಪಿಗೆ ದೊಡ್ಡ ಹೊಡೆತ ಅಲ್ಲ, ಒಂದಿಷ್ಟು ಹಿನ್ನಡೆ ಆಗತ್ತೆ. ಬಟ್ ಶಿವಸೇನೆಯ ಭಾಗವಾಗಿರುವ ಏಕನಾಥ್ ಶಿಂದೆ ಅವರಿಗೆ ಹಿಡಿತ ಕಡಿಮೆ ಆಗತ್ತೆ. ಆಗ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಅಲ್ಲಿ NCPಯಿಂದ ಬಂದಿರೋ ಶರದ್ ಪವಾರ್ ಅವರ ಸೋದರ ಸಂಬಂಧಿ ಏನಿದ್ದಾರೆ ಆ ವ್ಯಕ್ತಿ ತನಗೆ ಬಂದಿರೋ ಸ್ಥಾನಗಳಿಂದ ಇನ್ನೊಂದು ಕಡೆ ಲಾಭ ಆಗತ್ತೆ ಅಂದ್ರೆ ಆ ಕಡೆಗೂ ಹೋಗ್ಬೋದು. ಆ ಗಿರಾಕಿ ಅದೇನು ಹೊಸದಲ್ಲ, ಅದು ಆದರೆ ಅದಾಗದೇ ಇದ್ರೆ ಅವ್ರಿಗೂ ಸಮಸ್ಯೆ ಆಗತ್ತೆ ಸ್ವಲ್ಪ. ಈ ಕಡೆ ಇಂಡಿ ಒಕ್ಕೂಟದಲ್ಲಿ ಶಿವಸೇನೆಗೆ ಹಿನ್ನಡೆಯಾಗತ್ತೆ ಅಕಸ್ಮಾತ್ ಸೋತ್ಬಿಟ್ರೆ. ಆದರೆ ಹಿನ್ನಡೆಯಾದರೂ ಪಕ್ಷ ಉಳಿಯತ್ತೆ, ಬಿಕಾಸ್ ಮಗನನ್ನ ಅವರು ತಂದಿಟ್ಟ ಆಗೋಗಿದೆ ಆಗಲೇ. ಹಾಗಾಗಿ ದೀರ್ಘಕಾಲದ ರಾಜಕಾರಣ ನಡೆಯುತ್ತೆ ಅಲ್ಲಿ, ಅದು ಉಳಿಯತ್ತೆ. ಬಟ್ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಇನ್ನು ಶರದ್ ಪವಾರ್ ಅವ್ರ ಪಕ್ಷ ಮೋಸ್ಟ್ ಡೇಂಜರಸ್ ಝೋನಲ್ಲಿ ಕೂತ್ಕೊಳ್ಳುತ್ತೆ ಅನ್ಸತ್ತೆ ಸೋತ್ರೆ. ನಾ ಹೇಳ್ತಿರೋದು ಯಾಕಂದರೆ ಅವ್ರ ಆರೋಗ್ಯ ಮತ್ತು ವಯಸ್ಸಿನ ದೃಷ್ಟಿಕೋನದಿಂದ ಭವಿಷ್ಯದಲ್ಲಿ ಗೊತ್ತಾಗ್ತಿಲ್ಲ. ಅವರ ಪುತ್ರಿಗೆ ಸಂಪೂರ್ಣ ಹಿಡಿತ ಸಿಕ್ಕದಂಗಿಲ್ಲ NCP, ಇನ್ನೂ ಅಲ್ಪ ಸ್ವಲ್ಪ ಇರಬಹುದು, ಪೂರ್ತಿ ಸಿಕ್ಕದಂಗಿಲ್ಲ. ಹಾಗಾಗಿ NCPಯ ಭವಿಷ್ಯ ಏನಾಗಬಹುದು ಅನ್ನೋದು ತುಂಬ ಕಷ್ಟ ಹೇಳೋದದು ಸೋತ್ರೆ. ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತಂದ್ರೆ, ಕಾಂಗ್ರೆಸ್ ಈಗಾಗಲೇ ಅಲ್ಲಿ 4ನೇಯ ಪಕ್ಷವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದು 3ನೇ ಪಕ್ಷನೂ ಅಲ್ಲ, ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಈ ಬಾರಿ ಅದು 5ನೇ ಪಕ್ಷಕ್ಕೆ ಹೋಗ್ಬಿಡುತ್ತೆ ಅಕಸ್ಮಾತ್ ಸೋತ್ ಕಿತ್ಬಿಟ್ರ ಮೇಲೆ. ಫಸ್ಟ್ ಬಿಜೆಪಿ ಗೆದ್ರೆ ಅವರು, ಆಮೇಲೆ ಶಿವಸೇನೆಯವ್ರದ್ದೊಂದು ಶಿಂದೆ ಗುಂಪು, ಅದಾದ್ಮೇಲೆ ಉದ್ಧವ್ ಠಾಕ್ರೆ ಗುಂಪು, ಅದಾದ್ಮೇಲೆ ಇವರು ಶರದ್ ಪವಾರ್ ಗುಂಪು, ಅದಾದ್ಮೇಲೆ ಇನ್ನೊಬ್ಬರು ಗುಂಪು, ಅದಾದ್ಮೇಲೆ ಇನ್ನೊಬ್ರು, ಕಾಂಗ್ರೆಸ್ ಲಾಸ್ಟ್ ಅಂತ ಆಗ್ಬಿಡ್ಬೋದು. ಬೇಕಾರೆ ಇನ್ನೊಬ್ಬರ ಪರಿಸ್ಥಿತಿಗೆ ಹೋಗ್ಬೋದು. ಹಾಗಾಗಿ ಆಯಾ ಪಕ್ಷಗಳಿಗೆ ಅಲ್ಲಲ್ಲಿ ದೊಡ್ಡ ಒಂದು ಇದಿದೆ. ಒಟ್ಟಾರೆಯಾಗಿ ತಗೊಳ್ಳೋದಾದ್ರೆ ಒಂದು ವೇಳೆ NDA ಇದನ್ನ ಗೆದ್ದರೆ ಮೀಸೆ ತಿರುಕೊಂಡು ಓಡಾಡ್ತಾರೆ. 2 ಕಾರಣಕ್ಕೆ. ಒಂದು, ಹೆಂಗೆ ಜನ ಏನು ಹೇಳಿದ್ರು, ಮತ್ತೆ ಪಾಠ ಕಲಿಸಿದ್ರಾ ಇಲ್ವಾ, ಇನ್ನು ಆಟ ಆಡಿ 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 ಅಂತ ಸ್ಟಾರ್ಟ್ ಮಾಡ್ತಾರೆ. 2ನೇಯದು ಅವ್ರಿಗೆ ಆ ಶಕ್ತಿ ಬಂದುಬಿಡುತ್ತೆ. 2ನೇಯದು ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಗದೊಂದು ರಾಜ್ಯದಿಂದ ಸಿಗಬಹುದಾದ ಲಾಭಗಳು ಸಿಕ್ಕಲ್ಲ, ಈಗಲೇ ಇಲ್ಲ, ಅಲ್ಲಿ ಸರ್ಕಾರ ಕಳ್ಕೊಂಡಿರೋದ್ರಿಂದ ಇಲ್ಲ. ಮತ್ತು ಕರ್ನಾಟಕದ ಮೇಲೇ ಅದಕ್ಕೆ ಕಾಂಗ್ರೆಸ್ಗೆ ಕರ್ನಾಟಕ ಬಿಟ್ಟರೆ, ಕರ್ನಾಟಕ ಏನಾದ್ರು ಆಕ್ಸಿಜನ್ ಸಿಲಿಂಡರ್ ಹಿಂಗೆ ಕತ್ತರಿಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಕಾಂಗ್ರೆಸ್ ಪರಿಸ್ಥಿತಿ. ಕರ್ನಾಟಕ ಒಂದೇ ಉಳ್ಕೊಳ್ಳುತ್ತೆ, ಯಾವುದೇ ರೂಪದಲ್ಲಿ ಪರ್ಸೋ, ಬ್ಯಾಂಕ್ ಅಕೌಂಟೋ, ATM, ದೇಣಿಗೆನೋ ಯಾವುದೋ ಒಂದು ರೂಪದಲ್ಲಿ ಕರ್ನಾಟಕ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಲೋಕಸಭಾ ಚುನಾವಣೆ ಆದ್ಮೇಲೆ ಅಂದ್ರೆ ಹರಿಯಾಣ ಚುನಾವಣೆ ಆಗುವವರೆಗೂ ಒಂದ್ ರೀತಿಯ ಹೋಪ್ಸ್ ಇತ್ತು, ಅದೊಂದು ಆಟಿಟ್ಯೂಡ್, ಆರೋಗ್ಯನ್ಸ್ ಶುರುವಾಗಿತ್ತು ಕಾಂಗ್ರೆಸ್ ಆಗಿ ಅವ್ರ ಜೊತೆಗಿರುವಂತಹ ಪಕ್ಷಗಳ ಜೊತೆಲಿ. ಬಟ್ ಈಗ ಅದು ಸ್ಲೋಲಿ ಕಮ್ಮಿ ಆಗಿದೆ. ಎಲ್ಲ ರಾಜ್ಯಗಳು ಒಂದೇ ತರ ನಡ್ಕೊಳತ್ವೆ ಅಂತ ಹೇಳಲಿಕ್ಕೆ ಬರಲ್ಲ, ಹಂಗೆ ಹೇಳಕ್ಕಾಗಲ್ಲ. ಕೆಲ ರಾಜ್ಯಗಳು ಅವರವರ ಬೇರೆ ಬೇರೆ ಕಾರಣಗಳಿಗೆ ಅದು ಉತ್ತರಗಳನ್ನು ಕೊಡ್ತಾ ಹೋಗಿರುತ್ತೆ. ಹಾಗಾಗಿ ಹರಿಯಾಣನಲ್ಲಿ ಹಿಂಗಾಗ್ಬಿಡ್ತು ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರಲ್ಲೂ ಹಿಂಗೆ ಆಗಬೇಕು, ಮಹಾರಾಷ್ಟ್ರನಲ್ಲಿ ಇಂಡಿ ಒಕ್ಕೂಟ ಗೆಲ್ತಾ ಇದೆ ಅಂತ ಕಾರಣಕ್ಕೆ ಜಾರ್ಖಂಡಲ್ಲೂ ಗೆಲ್ಲೇಬೇಕು ಅಂತೇನಿಲ್ಲ. ಹಾಗೆ ನಡೆಯಲ್ಲ ಭಾರತದಲ್ಲಿ ಚುನಾವಣೆ ಅಂತ ನನ್ನ ವಾದ. ಎಕ್ಸೆಪ್ಟ್ ನ್ಯಾಷನಲ್ ಇಶ್ಯೂ ಒಂದು ಬಂದು, ಪುಲ್ವಾಮಾ ಅಥವಾ ಇನ್ಯಾವುದೋ ವಿಚಾರ, ಈ ಥರದ್ದು ನ್ಯಾಷನಲ್ ಇಶ್ಯೂ ಬಂದು ರಾಷ್ಟ್ರೀಯ ವಿಚಾರವಾಗಿ ನಡೆದಾಗ ಒಂದು ಹಂತಕ್ಕೆ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತೆ ಹೊರತು ರಾಜ್ಯ ಚುನಾವಣೆಗಳು ಎಲ್ಲ ರಾಜ್ಯಗಳು ಏಕಪ್ರಕಾರವಾಗಿ ನಡೆಸತ್ವೆ ಅಂತ ನಾನೇನು ಅನ್ಕೊಂಡಿಲ್ಲ. ಎಸ್. ಸೊ ನೆಕ್ಸ್ಟ್ ಜಾರ್ಖಂಡ್ಗೆ ಹೋಗ್ತೀವಿ. ಜಾರ್ಖಂಡಲ್ಲಿ ಏನು ಹೇಳ್ತಾರೆ ಎಲ್ಲರೂ, ಅಲ್ಲಿರೋದು 81 ಸೀಟು. ಅದು
ಅಲ್ಲಿ ಟೈಮ್ಸ್ ನೌ TV ಅವ್ರು ಹೇಳೋದು 40-44 ಸಿಗತ್ತೆ NDAಗೆ, ಒಂದು 20-40 ಇಂಡಿ ಕೂಟ ಇರ್ಬೋದು ಅಂತ ಅಂತಾರೆ. ಪಿ ಮಾರ್ಕ್ ಅನ್ನೋರು 31-40, 37-47 ತೋರಿಸ್ತಾರೆ ಅವರು, ಯಾರಿಗೆ ಇಂಡಿ ಒಕ್ಕೂಟಕ್ಕೆ. ಇನ್ನು ಮ್ಯಾಕ್ಟ್ರೀಸ್ ಅನ್ನೋರು 42-47 ಅವರೇ ಗೆಲ್ತಾರೆ ಬಿಡ್ರಿ ಅಂತ. ಒಟ್ಟಾರೆಯಾಗಿ ಇಲ್ಲಿ ನೋಡಿದ್ರೆ ಎಕ್ಸೆಪ್ಟ್ ಆಕ್ಸಿಸ್ ಇಂಡಿಯಾ ಅನ್ನೋರೊಬ್ಬರು, ಇನ್ನೊಂದು ದೈನಿಕ್ ಭಾಸ್ಕರ್ದೊಂದು, ಅವರು ಭಾಳ ಬ್ಯಾಲೆನ್ಸ್ ಆಗಿದ್ದಾರೆ, ಇಬ್ಬರದು ಅಷ್ಟರಲ್ಲೇ ಇರುತ್ತಪ್ಪ ಅಂತಿದ್ದಾರೆ. ಅದನ್ನು ಬಿಟ್ಟರೆ ಝೀನವ್ರು ಯಾರ್ದೋ ಎರಡೆರಡು ವ್ಯತ್ಯಾಸ ತೋರಿಸ್ತಾರೆ, ಚಾಣಕ್ಯ ಅದೆಲ್ಲ ಬಿಟ್ಬಿಟ್ರೆ ಇವರೊಬ್ಬರು ಮಾತ್ರ, ಯಾರು ಪಿ ಮಾರ್ಕು ಮತ್ತು ಆಕ್ಸಿಸ್ ಇಂಡಿಯಾ ಇಬ್ಬರು ಇಲ್ಲ ಇಂಡಿ ಒಕ್ಕೂಟಕ್ಕೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇರಬಹುದು, ಇಲ್ಲದೇನೂ ಇರ್ಬೋದು, ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಶನಿವಾರದ ಎಸ್. ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಲ್ಲಿ ಸರ್ಕಾರದ ಎಡವಟ್ಟುಗಳು ಮುಂದುವರೆದಿದೆ. ಟ್ಯಾಕ್ಸ್ ಕಟ್ಟೋರನ್ನ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಯಿಂದ ಹೊರಗಿಡ್ತೀವಿ ಅಂದಿರೋ ಸರ್ಕಾರ ಕಡು ಬಡವರ ಬದುಕಿಗೂ ಬರೆ ಹಾಕ್ತಾ ಇದೆ. ಬಜ್ಜಿ ವ್ಯಾಪಾರಿ, ಹಪ್ಪಳ ವ್ಯಾಪಾರಿ, ಕಟ್ಟಡ ಕಾರ್ಮಿಕ, ರೈತ, ಚಮ್ಮಾರ, ಆಟೋ ಚಾಲಕ, ಪೇಂಟರ್, ಅತಿಥಿ ಶಿಕ್ಷಕ, ಮನೆಗೆಲಸದ ಅಜ್ಜಿ, ಹೀಗೆ ಎಲ್ಲಾ ಬಡವರ್ಗದ ಮಂದಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಇವರನ್ನ ತೆರಿಗೆ ಪಾವತಿದಾರರು ಅನ್ನುತ್ತಾ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದೆ. ಇದರಿಂದ ಪಡಿತರ ಚೀಟಿ ವಂಚಿತರು ಕಣ್ಣೀರು ಹಾಕ್ತಾ ಇದ್ದಾರೆ. ರದ್ದು ಮಾಡಿದ ಬಿಪಿಎಲ್ ಕಾರ್ಡ್ ಮರುಸ್ಥಾಪನೆ ಮಾಡಿ ಅಂತ ಉತ್ತರ ಬೆಂಗಳೂರಿನ ಜನರು ತಹಶೀಲ್ದಾರ್ ಕಚೇರಿ ಮುಂದೆ ಕ್ಯೂ ನಿಂತುಬಿಟ್ರು. ಈ ಬಗ್ಗೆ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರೋ ವರದಿಗಳು ಕಳವಳವನ್ನು ಮೂಡಿಸ್ತಾ ಇದೆ. ಆಲ್ ರೈಟ್, ಕೇಸ್ ಸ್ಟಡಿ ನಂಬರ್ 1, ಬಜ್ಜಿ ವ್ಯಾಪಾರಿ ಏನ್ ಹೇಳ್ತಾರೆ? ವೃಷಭಾವತಿ ನಗರ, ಬೆಂಗಳೂರು. ಹ್ಯಾಂಡಿಕ್ಯಾಪ್ ನಾನು, ನಮ್ಮ ಜೀವಿತ ಜನ ಸರ್, ನಾವು ಇದರ ಮಾಡಿದ್ದಾರೆ. ಅಲ್ಲಿ ಕೇಳಿದ್ರೆ ನಾನು ಏನು ಕೇಳ್ತಾರೆ, ಸಿದ್ದಮ್ಮನ ಕೇಳು ಅಂತ ಹೇಳ್ತಾರೆ. ನಾವು ಯಾರು ಕೇಳೋದು? ಇವಾಗ ನಾವು ಏನು ತಿನ್ನ ಹೊಟ್ಟೆಗೆ ಏನು ತಿನ್ನ ನಾವು? ಅದೇ ಅಲ್ಲೋ ಕೇಳೋಗೋ, ನಮ್ದೇನು ಕೇಳ್ತಾರ? ಅವ್ರು ಕಳ್ಸೋರೆ ನಾವು ಇಲ್ಲಿ. ಆಲ್ ರೈಟ್, ನಂಬರ್ 2, ಕಟ್ಟಡ ಕಾರ್ಮಿಕರು, ಯಾರೋ ಜಯಮಾರುತಿ ನಗರ, ಬೆಂಗಳೂರು. 3 ತಿಂಗಳಿಂದಾನೇ ಗೊತ್ತಾಯ್ತು ನಮಗೆ. ಅವಾಗ ಹೋಗಿ ಫುಡ್ ಆಫೀಸಲ್ಲಿ ಕೇಳಿರ್ತಾರೆ ಕ್ಯಾನ್ಸಲ್ ಆಗಿದೆ ಅಂದಿದ್ದಕ್ಕೆ ನಾವು ಹೋಗಿ ಎಲ್ಲರ ಕಾರ್ಡು, ಪ್ಯಾನ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು ಎಲ್ಲ ಕೊಟ್ಬಿಟ್ಟು ಬಂದು ಸರಿ ಮಾಡ್ಕೊಡ್ತೀವಿ ಅಂತ ಅಂದ್ರು. ಹೋದ್ ತಿಂಗಳು 1 ತಿಂಗಳು ತಗೊಂಡು ಈ ತಿಂಗಳು ಹೋಗಿದ್ಕೆ ತಿರ್ಗಾ ಇಲ್ಲ ಕ್ಯಾನ್ಸಲ್ ಆಗಿದೆ, ರೀಸನ್ ಇದೆ IT ಪೇಯರ್ ಹಿಂಗ್ ಮಾಡಿದ್ದಾರೆ ಅಂತ ಕ್ಯಾನ್ಸಲ್ ಮಾಡಿದ್ರು. ಹಪ್ಪಳ ವ್ಯಾಪಾರಿ, ಯಾರೋ ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ನಮ್ಮದು BPL ಇದ್ದಿದ್ದು APL ಕನೆಕ್ಟ್ ಆಗಿದೆ. ಕೇಳಿದ್ರೆ ಟ್ಯಾಕ್ಸ್ ಕಟ್ ಆಗಿದೆ, ಅದು ಕಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ರೈತರು ಆಟೋ ಓಡಿಸಿ ಜೀವನ ಮಾಡಬೇಕು, ಮನೆಯಲ್ಲೆಲ್ಲ ಹೊಲ ಕೆಲ್ಸಕ್ಕೆ ಹೋಗ್ತಾರೆ, ಭಾಳ ಕಷ್ಟ ಆಗ್ತದೆ. ಯಾರು ಚಿಕ್ಕಬಳ್ಳಾಪುರದಿಂದ ಒಬ್ರು ಪೇಂಟ್ರು. ಚೆಕ್ ಮಾಡಿಸಿದ್ವಿ, ಬ್ಲಾಕ್ ಅಂತ ಎಷ್ಟು ಸರ್ ಈಗ ಬಂದ, ಈ ತಿಂಗಳು ಬಂದಾಗ ಅವ್ರು ಇಲ್ಲಿ ಬಂದು ಚೆಕ್ ಮಾಡಿಸಿದ್ರಿ, ಮತ್ತೆ ಅಲ್ಲಿ ಆಫೀಸಿಗೆ ಹೋಗಂತ ಹೇಳಿದ್ರು. ಬ್ಲಾಕ್ ತೋರ್ಸತ್ತಿತ್ತು, ಇವತ್ತು ಬಂದು ಕೂಡಲೇ ರೇಷನ್ ತೊಗೊಳಕ್ಕೆ ಬಡವರು ಅದೇವು, ದುಡ್ಡು ತುಂಬ ಮಟ್ಟ ಅಂದ್ರೆ ನಮ್ಗೆ ಅನಿವಾರ್ಯ. ಅದ್ರಾಗ ಮನ್ಯಾಗ 5 ಜನ ನಾವು, ತಾಯಿಯವ್ರು ಇರ್ತಾರೆ, ಅವ್ರಿಗೂ ಆರಾಮ ಇರಂಗಿಲ್ಲ, ಹಗಲೆಲ್ಲ. ಈಗ ಯಾರಿಗಂತೇಳಿ ಕೇಳ್ಬೇಕು ಸರ್ ನಾವು? ಸರ್ಕಾರ ಹಿಂಗೆ ಮಾಡಿದ್ರೆ ಕಾರ್ಡ್ ಬ್ಲಾಕ್ ತೋರ್ಸತ್ತಿದೆ ಅಂತ ಹೇಳಿದ್ರು ಅವರು. ಆಮೇಲೆ ಇಲ್ಲಿ ರೇಷನ್ ಆಫೀಸ್ಗೆ ಹೋಗ್ರಿ ಅಂತ ಹೇಳಿದ್ರು ಅವ್ರು. 3 ತಿಂಗಳು ಆಯ್ತು ಸರ್, ಯಾವುದೇ ರೀತಿ ರೇಷನ್ ಕೊಟ್ಟಿಲ್ಲ. ಸೊ ಇದು ಏನಂತ ತೋರಿಸ್ತಿದೆ ಅಂದ್ರೆ, ಫುಡ್ ಆಫೀಸಲ್ಲಿ ದುರ್ಗದಲ್ಲಿ ತೋರಿಸಿದಾಗ IT GST ಪೇಮೆಂಟ್ ಅಂತ ತೋರಿಸ್ತಿದೆ. ನಾವು ಯಾವುದೇ ರೀತಿ GST ಆಗಲಿ ಟ್ಯಾಕ್ಸ್ ಆಗಲಿ ಕಟ್ತಾ ಇಲ್ಲ. ಸೊ ಈ ರೀತಿ ಆಗಿರೋದು ತುಂಬಾ ದುಃಖಕರ ಸಂಗತಿ ಆಗಿದೆ ಸರ್. ಎಸ್, ಮುಂದಕ್ಕೆ ಹೋಗೋಣ. ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆಯ ಮಹಾಯಜ್ಞದಲ್ಲಿ ತೊಡಗಿದೆ. ಆದಾಯ ತೆರಿಗೆ ಪಾವತಿದಾರರು 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರು, ಸರ್ಕಾರಿ ನೌಕರರು ಎಂಬ ಮಾನದಂಡ ಬಳಸಿ ಬಿಪಿಎಲ್ ಪಡಿತರ ಚೀಟಿಗಳ ಪರಿಷ್ಕರಣೆಯಲ್ಲಿ ತೊಡಕೊಂಡಿದೆ. ಅಂದಹಾಗೆ ಸರ್ಕಾರದ ಪರಿಷ್ಕರಣೆ ಪಟ್ಟಿಯಲ್ಲಿ ಇರೋರು ಎಷ್ಟು ಬಿಪಿಎಲ್ ಕಾರ್ಡ್ದಾರರು, ಎಷ್ಟು ಅಂತ್ಯೋದಯ ಕಾರ್ಡ್ದಾರರು ಅನ್ನೋ ಲೆಕ್ಕವನ್ನ ನೋಡೋಣ. ಒಟ್ಟು ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ 1.53 ಕೋಟಿಯಷ್ಟು. ಪರಿಷ್ಕರಣೆಗೆ ಗುರುತಿಸಲಾಗಿರುವಂತಹ ಕಾರ್ಡ್ಗಳ ಒಟ್ಟು ಸಂಖ್ಯೆ 22,62,482. ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ಗಳ ಪಟ್ಟಿ ಹೀಗಿದೆ: 10,97,621. 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರ ಕಾರ್ಡ್ಗಳನ್ನು ಹೊಂದಿರೋರು 10,54,368 ಅಂತ ಗುರುತಿಸಲಾಗಿದೆ. ಬಿಪಿಎಲ್ ಚೀಟಿ ಹೊಂದಿರುವ IT ಪಾವತಿದಾರರು 1,06,152. ಬಿಪಿಎಲ್ ಚೀಟಿ ಹೊಂದಿರುವ ಸರ್ಕಾರಿ ನೌಕರರ ಸಂಖ್ಯೆ 4,272. ಈ ಮಾಹಿತಿ ಕಲಬುರಗಿಯಲ್ಲಿ 360 ಸರ್ಕಾರಿ ನೌಕರ ಬಿಪಿಎಲ್ ಕಾರ್ಡ್ ಅನ್ನ ಈಗ ರದ್ದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರನ್ನ APL ಕಾರ್ಡ್ಗೆ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ, ಅಂದ್ರೆ ಅದರಿಂದ ಶಿಫ್ಟ್ ಮಾಡಿ ಇದಕ್ಕೆ ಹಾಕ್ತೀವಿ ಅಂತ. 12 ನೌಕರರಿಂದ 18,000 ದಂಡ ವಸೂಲಿಯನ್ನ ಮಾಡಲಾಗಿದೆ. 60 ಸರ್ಕಾರಿ ನೌಕರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.